Radhe Radhe. Hello, my beautiful souls. Welcome back to Destiny Decoded Tarot. How are you people? I hope all are doing good. ನ್ಯೂ ಮೂನ್ ಎನರ್ಜಿ ಏನಿದೆ ಅಂತ ನೋಡೋಣ. ನ್ಯೂ ಮೂನ್ ಏನೆಲ್ಲ ಅಟ್ರಾಕ್ಟ್ ಮಾಡ್ತಿದೆ ನಿಮ್ಮ ಲೈಫಲ್ಲಿ, ಏನೆಲ್ಲ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇದೆ. ವಿಲ್ ಸಿ ದಟ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಪ್ಲೀಸ್ ಗೈಡ್ ಮೈ ವೀವರ್ಸ್ ವಾಟ್ ದೇ ಆರ್ ಅಟ್ರಾಕ್ಟಿಂಗ್ ಆನ್ ದಿಸ್ ನ್ಯೂ ಮೂನ್. ನ್ಯೂ ಮೂನ್ ಏನೆಲ್ಲ ಬ್ರಿಂಗ್ ಮಾಡ್ತಿದೆ ನನ್ನ ವೀವರ್ಸ್ ಲೈಫಲ್ಲಿ. ಪ್ಲೀಸ್. ಓಕೆ. Past, present, future. I want to see past, present, future. Yes. Yes. Okay. Okay. So many intuitive cards. Swords. Mental level ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸಸ್ ಕಾಣಿಸ್ತಾ ಇದೆ. Especially in the relationship. Yeah. I thought temperance card. ನನ್ನ ಮೈಂಡಲ್ಲಿ intuitively ಬಂತು and it's popped up. Okay. 10 of Pentacles. Let me take 3 of Swords. 10 of Swords. The Hierophant. Tumba conflicts. 2 of Swords. Okay, the Temperance and the Ten of Pentacles. Yeah. Please guide more. What they're attracting in the future. In the near future, what they're attracting. What this is bringing. Okay. Yes. I think tumba janake clarity. ಈ ಎಷ್ಟು ಸೋರ್ಸ್ ಎನರ್ಜಿ ಬರ್ತಿದೆ, ಮೆಂಟಲ್ ಲೆವೆಲ್ ಅಲ್ಲಿ ತುಂಬಾ ಎನರ್ಜಿಸ್ ಬರ್ತಾ ಇದೆ. ಓ ಗಾಡ್. Once again, God. King of Wands. Okay. So much of energy. So much. Yes, the Fool card I need to take. Sorry. The Fool I need to take. ಗೊತ್ತಿಲ್ಲ, ಎನರ್ಜಿ ತುಂಬ ಹೆವಿ ಇದೆ. ತುಂಬ ಎನರ್ಜೀಸ್ ಹೆವಿ ಇದೆ. ಸ್ವಲ್ಪ ಜಾಸ್ತಿನೇ ಕಾರ್ಡ್ಸ್ ತಗೋತಾ ಇದ್ದೀನಿ ಬಿಕಾಸ್ ಅಷ್ಟು ಹೆವಿ ಎನರ್ಜಿ ಫೀಲ್ ಆಗ್ತದೆ ದಿಸ್ ಟೈಮ್. ವಿಲ್ ಸಿ. ಎಲ್ಲ ಕಾರ್ಡ್ಸ್ ತೊಗೊಂಡ್ಮೇಲೆ ಐ ವಿಲ್ ಎಕ್ಸ್ಪ್ಲೈನ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಪ್ಲೀಸ್ ಗೈಡ್ ವಾಟ್ ದೇ ನೀಡ್ ಟು ಹಿಯರ್ ಫ್ರಮ್ ಯು ಆ್ಯಂಡ್ ವಾಟ್ ದೇ ಆರ್ ಅಟ್ರಾಕ್ಟಿಂಗ್. Yeah, Ace of Cups. Something is ending, pa. Literally ಹೇಳ್ತೀನಿ, especially in the relationship. So many relationships are ending, I think. There are so many people who are got betrayed in the past. ಪಾಸ್ಟಲ್ಲಿ ತುಂಬ ಮೋಸಕ್ಕೊಳಗಾಗಿರೋವಂಥವರು ತುಂಬ ಜನ ಇದ್ದೀರಾ. ಸೊ ನಿಮ್ಮ ರಿಲೇಷನ್ಶಿಪ್ನ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಇದ್ರೆ ಇದು ಸಜೆಷನ್ ಕಾರ್ಡ್. ಆ್ಯಕ್ಚುಲಿ ಸಜೆಷನ್ ಒಬ್ರದ್ದು ತಗೋಬೇಕಾಗತ್ತೆ, ಒಬ್ರು ಹೆಲ್ಪ್ ತಗೋಬೇಕಾಗತ್ತೆ. ಮೆಂಟಲ್ ಲೆವೆಲಲ್ಲಿ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ, ಏನು ಡೆಸಿಷನ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರಿ ಬಿಫೋರ್. ಸೊ ಅಂಥವ್ರಿಗೆ ಬಂದು ಈ ನ್ಯೂ ಮೂನ್ ಆದ್ರ ಮೇಲೆ ಎಸ್ ಒಂದು ಮೂಮೆಂಟ್ ಅಂತ ಸಿಗುತ್ತೆ. ಓಕೆನಾ? ಎಸ್, ಸಾಕು ಕಾರ್ಡ್ಸ್ ಎಲ್ಲ. ಸೊ ಮೆಂಟಲ್ ಲೆವೆಲಲ್ಲಿ ತುಂಬ ಡಿಸ್ಟರ್ಬೆನ್ಸಸ್ ಆಲ್ರೆಡಿ ಅನುಭವಿಸಿದ್ದೀರಾ. ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನ ಆಲ್ರೆಡಿ ತುಂಬ ಮಾಡಿದ್ದಾರೆ. ಅದು ಜಾಸ್ತಿ ನನಗಿಲ್ಲಿ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅದು ಬಿಟ್ಟರೆ ನೀವು ಯಾರನ್ನ ನಂಬಿರ್ತೀರಾ, ಮೇ ಬಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಯಾರನ್ನ ನೀವು ತುಂಬ ನಂಬಿರ್ತೀರಲ್ಲ ಅಂಥವ್ರಿಂದಲೇ ನಿಮಗೆ ತುಂಬ ಬ್ಯಾಕ್ ಸ್ಟ್ಯಾಬ್ ಆಗಿದೆ, ಮೋಸ ಆಗಿದೆ, ನಂಬಿಕೆ ದ್ರೋಹ ಆಗಿದೆ. ಸೊ ಹಾಗಾಗಿ ತುಂಬಾ ಹರ್ಟ್ ಫೀಲ್ ಮಾಡಿದ್ದೀರಾ ಸೊ ಇಲ್ಲಿವರೆಗೂ. ಆ್ಯಂಡ್ ಮೆಂಟಲ್ ಲೆವೆಲಲ್ಲಿ ತುಂಬ ಯೋಚನೆ ಮಾಡಿ ಯು ಆರ್ ಲೈಕ್ ವೆರಿ ಡಿಸ್ಟರ್ಬ್ಡ್ ಎನರ್ಜಿಯಲ್ಲಿ ಇದ್ರಿ. ಸೊ ಈ ನ್ಯೂ ಮೂನ್ ನಿಮಗೆ ಏನು ಬ್ರಿಂಗ್ ಮಾಡ್ತಿದೆ ಅಂದರೆ ಒಂದು ಹೊಸತನನ ಬ್ರಿಂಗ್ ಮಾಡ್ತಿದೆ. ಯಾರು ಏನು ಅನ್ನೋದು ಇಲ್ಲಿವರೆಗೂ ನೀವು ನೋಡಿದ್ದೀರಾ. ಸೊ ಇನ್ನು ನೆಕ್ಸ್ಟ್ ಏನು ಮಾಡಬೇಕು ನೀವು ಅನ್ನೋದ್ರ ಬಗ್ಗೆ ನ್ಯೂ ಮೂನ್ ಹೇಳುತ್ತೆ. ಯು ಹ್ಯಾವ್ ಟು ಮೇಕ್ ಅ ಡಿಸಿಷನ್. ನಿಮ್ಮ ಕಣ್ಣಿಗೆ ಕಟ್ಟಿರೋವಂಥ ಬಟ್ಟೆಯನ್ನು ತೆಗೆದುಬಿಟ್ಟು, ಆ ಪಟ್ಟಿಯನ್ನು ತೆಗೆದುಬಿಟ್ಟು ರಿಯಾಲಿಟಿ ಏನಿದೆ, ಆ ಪರ್ಸನ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ರಿಯಾಲಿಟಿ ಏನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ನೋಡಬೇಕಾಗತ್ತೆ. ಯು ಹ್ಯಾವ್ ಟು ಥಿಂಕ್ ಆನ್ ದ ರಿಯಾಲಿಟಿ ಚೆಕ್ಕನ್ನು ಮಾಡಿ ಒಂದು ಪ್ರಾಪರ್ ಡಿಸಿಷನ್ಗೆ ನೀವು ಬರಲೇಬೇಕು. ಓಕೆನಾ? ಬ್ಯಾಲೆನ್ಸ್ ಔಟ್ ಮಾಡ್ತಿಲ್ಲ. ನಿಮ್ಮ ಇಂಟ್ಯೂಷನ್ನ ಕೇಳಬೇಕು. ಟೆಂಪರೆನ್ಸ್ ಏನು ಹೇಳುತ್ತಂದ್ರೆ ಇಂಟ್ಯೂಷನ್ನ ಕೇಳಬೇಕು. ನಿಮ್ಮ ಎಮೋಷನ್ಸ್ನ ನೀವು ಬ್ಯಾಲೆನ್ಸ್ ಮಾಡಬೇಕು. ನಿಮಗೆ ಒಂದು ಇಂಟೆಲಿಜೆನ್ಸ್ ಇದೆ, ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ವಿಷಯವನ್ನ ತಿಳ್ಕೊಳ್ಳುವಂತಹ ಒಂದು ಶಕ್ತಿ, ಅದನ್ನೇ ನಾವು ಇಂಟ್ಯೂಷನ್ ಅಂತ ಹೇಳ್ತೀವಿ. ಆ ಶಕ್ತಿ ದೇವ್ರು ನಿಮಗೆ ಕೊಟ್ಟಿದ್ದಾರೆ, ಆದರೆ ನೀವು ಅದನ್ನ ಯೂಸ್ ಮಾಡ್ಕೋತಾ ಇಲ್ಲ. ಓಕೆ, ಅದನ್ನ ಯೂಸ್ ಮಾಡ್ಕೋಬೇಕು. ತುಂಬ ಜನ ಕಾನ್ಫ್ಲಿಕ್ಟ್ ಎನರ್ಜಿ, ಬರೀ ಜಗಳ, ಕಿತ್ತಾಟ, ಸಮಾಧಾನ ಇಲ್ಲದೆ ಇರೋದು, ಈ ಥರದ ಎನರ್ಜಿಯಲ್ಲಿ ತುಂಬ ಜನ ಆಲ್ರೆಡಿ ಸಫರ್ ಆಗಿದ್ದೀರಾ. ಸೊ 5 ಒನ್ಸ್ ಅಗೇನ್ ಇದೆ ಟು ಮಚ್ ಮೆಸ್ಸಿ. ಆ ಥರ ಎನರ್ಜಿಯಲ್ಲಿ ಯಾರೆಲ್ಲ ಇದ್ರಿ ಇಲ್ಲಿವರೆಗೂ, ಯಾರೆಲ್ಲ ಟ್ರ್ಯಾಪ್ಡ್ ಎನರ್ಜಿ ಇದೆ ಸಿ ಇಟ್ಸ್ ವೆರಿ ಟ್ರ್ಯಾಪ್ಡ್ ಎನರ್ಜಿ. ನಿಮ್ಮನ್ನು ನೀವು ಯಾಕೆ ಟ್ರ್ಯಾಪಲ್ಲಿ ಇಟ್ಕೊಂಡಿದ್ದೀರಾ? ನಿಮಗೋಸ್ಕರ ನೀವೇ ಹೋರಾಟ ಮಾಡಬೇಕು, ಯಾರು ಬಂದು ಹೋರಾಟ ಮಾಡೋದಿಲ್ಲ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ ಟ್ರ್ಯಾಪ್. ಓಕೆ,
ನಿಮ್ಮನ್ನ ನೀವು ಡಿಸಿಪ್ಲಿನ್ ಮಾಡಿ, ನಿಮ್ಮ ಥಾಟ್ಸ್ನ ಡಿಸಿಪ್ಲಿನ್ ಮಾಡಿ. ಈ ಡಿಸಿಪ್ಲಿನಿಟಿ ಇಸ್ ವೆರಿ ಇಂಪಾರ್ಟೆಂಟ್. 8 ರಿಸೆಂಬಲ್ಸ್ ಶನಿ ಮಹಾರಾಜ ಡಿಸಿಪ್ಲಿನ್ ನ ಹೇಳ್ತಾರೆ. ಅಂಡ್ ಎಥಿಕ್ಸ್ ಆಗಿ ಇರಬೇಕು. ನೀವು ಒಬ್ರಿಗೆ ಎಥಿಕ್ಸ್ ಆಗಿದ್ರೆ ನಿಮ್ಗೂ ಅದ್ ರಿಟರ್ನ್ ಬಂದೇ ಬರುತ್ತೆ. ಡೋಂಟ್ ವರಿ. ನಿಮ್ಮನ್ನ ನೀವು ಟ್ರಾಪ್ ಒಳಗೆ ಹಾಕೊಂಡಿದ್ದೀರಾ. ತುಂಬಾ ಜನ ಇಲ್ಲಿ ಮೆಂಟಲ್ ಟ್ರಾಪ್ ಅಲ್ಲಿ ಇದ್ದೀರಾ. ಹಂಗೆ ನನ್ನ ಬಗ್ಗೆ ಹಂಗ್ ಥಿಂಕ್ ಮಾಡ್ಬಿಟ್ರೆ, ಹಿಂಗ್ ಥಿಂಕ್ ಮಾಡ್ಬಿಟ್ರೆ, ಅಥವಾ ನನ್ನ ಬಗ್ಗೆ ಜನ ಈ ತರ ಅನ್ಕೊಂಡ್ಬಿಟ್ರೆ, ನನ್ನ ಫ್ಯಾಮಿಲಿಯಲ್ಲಿ ಈ ತರ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ, ನನ್ನ ತುಂಬಾ ಚೀಪಾಗಿ ನೋಡ್ಬಿಟ್ರೆ, ಈ ತರ ಏನೇನೇನೇನೋ ಕ್ವಶನ್ಸ್ ಇರುತ್ತಲ್ಲ, ಅದ್ರಿಂದ ಅರ್ಧ ನೀವು ಹೆದರಿ ಹೆದರಿ ಹಿಂದೆ ಅದ್ರೊಳಗೆ ಟ್ರಾಪ್ ಆಗಿ ನೀವೇನು ಅಚೀವ್ ಮಾಡಬೇಕು ಅದನ್ನ ಅಚೀವ್ ಮಾಡ್ದೇನೆ ಕಷ್ಟಪಡ್ತಾ ಇದ್ದೀರಾ. ಎಸ್ಪೆಷಲಿ ಇನ್ ದ ರಿಲೇಶನ್ಶಿಪ್ ತುಂಬಾ ಜನ ಟ್ರಾಪ್ ಆಗಿದ್ದೀರಾ. ಸೊ ಸೋಷಿಯಲ್ ನಾರ್ಮ್ಸಿಗೋಸ್ಕರ, ಸೊಸೈಟಿಗೋಸ್ಕರ ಹೆದರ್ಕೊಂಡು ಅದೇ ರಿಲೇಶನ್ಶಿಪ್ ಅಲ್ಲಿ ಕಣ್ಣೀರ್ ಹಾಕೊಂಡು, ನೋ, ದಿಸ್ ಟೈಮ್ ಐ ಡೋಂಟ್ ನೋ ಸೋ ಮಚ್ ಆಫ್ ಸ್ಪೋರ್ಟ್ಸ್ ಎನರ್ಜಿ ಇದೆ. ಸ್ಪೋರ್ಟ್ಸ್ ಇಸ್ ವೆರಿ ಅಟ್ ಮೆಂಟಲ್ ಲೆವೆಲ್. ಎಮೋಷನಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸಸ್ ಅನುಭವಿಸಿದ್ದೀರಾ. ಡಿಸಿಷನ್ ಮೇಕಿಂಗ್ ಆಗ್ತಾ ಇಲ್ಲ, ಏನ್ ಡಿಸಿಷನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಅಂಥವ್ರಿಗೆಲ್ಲ ಬೆಸ್ಟ್ ಅಂದ್ರೆ 2 ಅಡ್ವೈಸ್ ಬಂದಿದೆ. 2 ಅಲ್ಲ 3 ಅಡ್ವೈಸ್ ಗಾಡಿಂದ. ಏನು ಅಂತ ಅಂದ್ರೆ, ಫಸ್ಟ್ ಒಂದು ನಿಮ್ಮ ಇಂಟ್ಯೂಷನ್ ನ ಕೇಳೋದು, ನಿಮ್ಮ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡೋದು. ಯಾವಾಗ್ಲೂ ನೀವು ಇನ್ನೊಬ್ರಿಗೆ ಕೊಡ್ತಾನೆ ಇರಬೇಡಿ. ಯು ಹ್ಯಾವ್ ಟು ಸ್ಟಾಪ್. ಯು ಮಸ್ಟ್ ನೋ ವೇರ್ ಟು ಸ್ಟಾಪ್. ಯಾವಾಗ ನಾನು ಸ್ಟಾಪ್ ಮಾಡಬೇಕು ಕೊಡೋದನ್ನ ಅನ್ನೋದನ್ನು ನೀವು ಗೊತ್ತಿರಬೇಕು. ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಇರಬೇಕು ರಿಲೇಶನ್ಶಿಪ್. ಯಾವಾಗ್ಲೂ ಒಬ್ಬರೇ ವ್ಯಕ್ತಿ ಎಲ್ಲದನ್ನೂ ಮಾಡ್ತಾ ಇದ್ರೆ ವ್ಯಾಲ್ಯೂ ಇರೋದಿಲ್ಲ. ಸೊ ನಿಮ್ಮ ಒಂದು ಎಮೋಷನ್ಸ್ ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ, ಐ ಮೀನ್ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ, ನಿಮ್ಮ ಒಳಗೆ ಇರುವಂತ ಇಂಟ್ಯೂಷನ್ ನ ನೀವು ಕೇಳಬೇಕು. ನಿಮ್ಮ ಒಳಗಿಂದ ಬರುವಂತ ಗಟ್ ಫೀಲಿಂಗ್ ನ ನೀವು ಕೇಳಬೇಕು. ಅದ್ರ ಜೊತೆಗೆ ಯಾರಾದ್ರೂ ಒಬ್ರು ಗುರುಗಳು, ಯಾರು ಗುರುಗಳು ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೇಳಬೇಕು. ನಿಮ್ಮ ಒಂದು ಟ್ರೆಡಿಷನ್ ಏನಿರುತ್ತೆ ಅದನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ಇದರಲ್ಲಿ ತುಂಬಾ ಜನಕ್ಕೆ ಇಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ, ಎಸ್ಪೆಷಲಿ ಇನ್ ರಿಲೇಶನ್ಶಿಪ್. ನೀವಿಬ್ರು ಹೋಗಿ ಆ ಒಂದು ಗೈಡೆನ್ಸ್ ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಒಬ್ಬೊಬ್ರು ಮಠಕ್ಕೆ ಒಂದೊಂದು ಗುರುಗಳಂತ ಇರ್ತಾರೆ, ಆ ಥರನಾದ್ರೂ ಆಗಿರ್ಬೋದು. ಅಥವಾ ನೀವು ಪರ್ಸ್ನಲಿ ಯಾರಾದ್ರೂ ಒಬ್ರನ್ನ ಬಿಲೀವ್ ಮಾಡ್ತಾ ಇರ್ತೀರಾ, ಇಲ್ಲ ಇವ್ರ ಹತ್ರ ಹೋದ್ರೆ ನಂಗೆ ಸೊಲ್ಯೂಷನ್ ಸಿಗುತ್ತೆ ಅಂತ. ನಿಮ್ಗಿನ್ನ ಎಲ್ಡರ್, ನಿಮ್ ವಯಸ್ಸಲ್ಲಿ ದೊಡ್ಡವರು ಅಷ್ಟೇ ಅಲ್ಲ, ಅನುಭವದಲ್ಲೂ ಕೂಡ ತುಂಬಾ ದೊಡ್ಡವರಾಗಿರ್ಬೇಕು. ವಯಸ್ಸು ಹೆಚ್ಚು ಕಮ್ಮಿ ಇದ್ರೂ ಪರವಾಗಿಲ್ಲ, ಅನುಭವದಲ್ಲಿ ದೊಡ್ಡತನ ಇರಬೇಕು, ಮತ್ತೆ ಜ್ಞಾನ ಇರ್ಬೇಕು, ಅವರಿಗೆ ಬುದ್ಧಿವಂತಿಕೆ ಇರಬೇಕು. ಅಂತ ಒಬ್ಬ ಪರ್ಸನ್ ಜೊತೆಗೆ, ಅಥವಾ ಗಾಡ್ ಆದ್ರೂ ಆಗಿರ್ಬೋದು ಅಥವಾ ಗುರು ಆದ್ರೂ ಆಗಿರ್ಬೋದು. ಇಲ್ಲಿ ಜಾಸ್ತಿ ರಿಸೆಂಬಲಿಂಗ್ ಗುರು, ಯಾರಾದ್ರೂ ಒಬ್ರು ಗುರು. ಗುರು ಸಿಕ್ಕಿಲ್ಲ, ಯಾರು ಗುರು ಇಲ್ಲ ಅಂತಂದ್ರೆ ನೀವು ರಾಘವೇಂದ್ರ ಸ್ವಾಮಿ ಅಥವಾ ವೀರಭದ್ರ ಸ್ವಾಮಿ ಈ ತರ ಯಾರಿಗೆ ನಡ್ಕೊಂತಿರೋ ಅವರಿಗೆ, ನಿಮ್ಮ ಇಷ್ಟ ದೇವತೆ, ಇಷ್ಟ ದೇವರು ಯಾರಿಗಾರ ಆಗಿರ್ಬೋದು. ಇಲ್ಲ ಇನ್ ಜನರಲಿ ರಾಘವೇಂದ್ರ ಸ್ವಾಮಿ ಅವರು ಒಬ್ರು ಗುರುಸ್ಥಾನ, ದೊಡ್ಡ ಗುರುಸ್ಥಾನ ತುಂಬ್ತಾರೆ. ಸೊ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕಷ್ಟವನ್ನ ಹೇಳ್ಕೊಂಡು, ಇದಕ್ಕೆ ಸೊಲ್ಯೂಷನ್ ಅನ್ನ ನನಗೆ ದಯವಿಟ್ಟು ಕೊಡಿಸಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನ ಮಾಡಿ. ಓಕೆನಾ? ಸೊ ಖಂಡಿತವಾಗ್ಲೂ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಹಾರ್ಟ್ ಬ್ರೇಕ್ ತುಂಬಾ ಜನ ಅನುಭವಿಸಿದಿರಾ. ಓಕೆನಾ? ಅಂಡ್ ಟ್ರ್ಯಾಪ್ ಅಲ್ಲಿ ಇದ್ದೀರಾ ತುಂಬಾ ಜನ. ಓಕೆ, ಟ್ರ್ಯಾಪ್ ಅಲ್ಲಿ ಇದ್ದೀರಾ. ಯು ಹ್ಯಾವ್ ಟು ಡಿಸಿಪ್ಲಿನ್ ಯುವರ್ ಥಾಟ್ಸ್ ಸೀರಿಯಸ್ಲಿ. ಅಂಡ್ ಕೆಲವರು ಇಲ್ಲಿ ಎಕ್ಸ್ಪಾನ್ಷನ್ ಮಾಡಬೇಕಾಗಿದೆ, ನಿಮ್ಮ ಒಂದು ಫ್ಯಾಮಿಲಿನ ಎಕ್ಸ್ಪಾನ್ಷನ್ ಮಾಡಬೇಕು ಬಿಫೋರ್ ದಟ್, ಅಥವಾ ನಿಮ್ಮ ಕೆರಿಯರ್ನ ಅಥವಾ ಒಂದು ಬಿಸ್ನೆಸ್ನ ಎಕ್ಸ್ಪಾನ್ಷನ್ ಮಾಡಬೇಕು ಅನ್ನೋದಿದ್ರೆ, ಫಸ್ಟ್ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಗೈಡೆನ್ಸ್ ಅನ್ನ ತಗೊಳ್ಳಿ. ಓಕೆನಾ? ಗೈಡೆನ್ಸ್ ಅನ್ನ ತಗೋಬೇಕಾಗತ್ತೆ. ಸೊ ಅದ್ರ ನಂತರನೇ ನೀವು ಡಿಸೈಡ್ ಮಾಡಿ ನಾವೇನ್ ಮಾಡ್ಬೇಕು ಅಂತ. ಸೊ ಡೆವಿಲ್ ಎನರ್ಜಿ ಬಂದಿದೆ, ನೋಡೇ ಇಲ್ಲ. ಗಾಡ್, ಡೆವಿಲ್ ಎನರ್ಜಿ. ಯಾರೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗೆ ಲಾಕ್ ಆಗಿದ್ರ, ಬ್ಯಾಡ್ ಹ್ಯಾಬಿಟ್ಸ್ ನ ಬಿಡಕ್ ಆಗ್ತಿಲ್ಲ, ಈ ನ್ಯೂ ಮೂನ್ ಇಂದ ಯು ಹ್ಯಾವ್ ಟು ಲೀವ್ ಯೋರ್ ಬ್ಯಾಡ್ ಹ್ಯಾಬಿಟ್ಸ್. ಓಕೆ, ದ ಡೆವಿಲ್. ಅಂಡ್ ಕಾರ್ಮಿಕ್ ಕನೆಕ್ಷನ್ಸ್ ತುಂಬಾ ಜನದ್ದು ಕಾಣಿಸ್ತಾ ಇದೆ ಇಲ್ಲಿ. ಆ ಕಾರ್ಮಿಕ್ ಕನೆಕ್ಷನ್ಸ್ ಇಂದ ನೀವು ಹೊರಗೆ ಬರ್ತೀರಾ. ಓಕೆ, ಈ ನ್ಯೂ ಮೂನ್ ಅಲ್ಲಿ ಕಟ್ ಡೌನ್ ಆಗುತ್ತೆ. ನಿಮ್ಮ ಕರ್ಮ ಏನಿದೆ ಅದು ಕ್ಲೆನ್ಸ್ ಆಗ್ತಾ ಇದೆ. ಕಾರ್ಮಿಕ್ ಸೈಕಲ್ಸ್ ಕಂಪ್ಲೀಟ್ ಆಗಿ ನ್ಯೂ ಬಿಗಿನಿಂಗ್ ಕಡೆಗೆ ಹೋಗ್ತಾ ಇದ್ದೀರಾ. ನಥಿಂಗ್ ಟು ವರಿ. ಐ ನೋ ಇಲ್ಲಿವರೆಗೂ ತುಂಬಾ ಪೈನ್ ಅನುಭವಿಸಿದ್ರಾ, ತುಂಬಾ ಕಷ್ಟ ಅನುಭವಿಸಿದ್ರಾ, ಬಟ್ ನ್ಯೂ ರಿಲೇಶನ್ಶಿಪ್ ಬರ್ತಾ ಇದೆ. ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಪೇನ್ ಅನುಭವಿಸಿದ್ರ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ, ಹೀಲಿಂಗ್ ನ ಮಾಡಿ. ಸಿ, ದಿಸ್ ಆಲ್ಸೋ ಕಾರ್ಡ್ ಆಫ್ ಹೀಲಿಂಗ್. ಹೀಲಿಂಗ್ ನ ಮಾಡಿ ನಿಮಗೆ ಎಲ್ಲಿ ದಾರಿ ಕಾಣುತ್ತೋ ಆ ದಾರಿಯಲ್ಲಿ ನೀವು ಹೋಗಕ್ ಶುರು ಮಾಡಿ. ನಿಮ್ಮ ಒಂದು ಎನರ್ಜಿನ ಬಿಟ್ಕೊಡ್ಬೇಡಿ ಯಾರಿಗೂ. ರಿಸರ್ವ್ ಆಗಿರಿ, ರಿಸರ್ವ್ಡ್ ಎನರ್ಜಿಯಲ್ಲಿ ಇರಿ ನೀವು. ಓಕೆನಾ? ಸೊ ನಿಮಗೆ ನ್ಯೂ ಆಫರಿಂಗ್ಸ್ ಬರ್ತಾ ಇದೆ. ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಸ್ಟೆಬಿಲಿಟಿ ಇದೆ, ಮತ್ತೆ ಎಮೋಷನಲ್ ಫುಲ್ಫಿಲ್ಮೆಂಟ್ ಕೂಡ ಅದರಲ್ಲಿ ಸಿಗುತ್ತೆ. ಏಸ್ ಆಫ್ ಕಪ್ಸ್, ಏಸ್ ಆಫ್ ಪೆಂಟಿಕಲ್ಸ್, ಆಲ್ ಗುಡ್. ಫ್ಯೂಚರ್ ನೀವು ಇದನ್ನೆಲ್ಲ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಆಫ್ಟರ್ ದಿಸ್ ನ್ಯೂ ಮೂನ್. ಓಕೆ, ಅಂಡ್ ಏನೆಲ್ಲ ಸ್ಟಕಪ್ ಆಗಿತ್ತು ನಿಮ್ಮ ಲೈಫಲ್ಲಿ ಇಲ್ಲಿವರೆಗೂ, ಅದೆಲ್ಲ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಫಾಸ್ಟ್ ಆಗೇನೆ ಮೂಮೆಂಟ್ ಕಾಣಿಸ್ತೆ. ನೆಕ್ಸ್ಟ್ ಮೂಮೆಂಟ್ ಕಾಣುತ್ತೆ.
ಅಂದರೆ ಇನ್ನೊಂದು ವೀಕಿಂದ ಮೂಮೆಂಟ್ ಚೆನ್ನಾಗಿ ಕಾಣಿಸುತ್ತೆ. ಯು ಬಿ ರೆಡಿ, ಯು ಬಿ ಪ್ರಿಪೇರ್ಡ್ ಯುವರ್ ಸೆಲ್ಫ್. ಓಕೆ, ಒಂದು ಒಳ್ಳೆ ರಿಲೇಷನ್ಶಿಪ್ ಬಂದಾಗಲಿ, ಒಳ್ಳೆ ಕರಿಯರಲ್ಲಿ ಆಪರ್ಚುನಿಟಿ ಬಂದಾಗಲಿ, ಜಾಬ್ ಆಪರ್ಚುನಿಟಿ ಬಂದಾಗಲಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಮನಸ್ಥಿತಿಯಲ್ಲಿ ನೀವು ಇರಬೇಕು. ಯು ಮಸ್ಟ್ ಬಿ ರೆಡಿ ಟು ಅಕ್ಸೆಪ್ಟ್ ದಟ್. ಓಕೆ, ಸೊ ಮೆಂಟಲಿ ಆ್ಯಂಡ್ ಫಿಸಿಕಲಿ ಆ್ಯಂಡ್ ಸ್ಪಿರಿಚುವಲಿ ಯು ಹ್ಯಾವ್ ಟು ಗೆಟ್ ರೆಡಿ. ತುಂಬ ಜನಕ್ಕೆ ರಿಯೂನಿಯನ್ ಕಾಣಿಸ್ತಾ ಇದೆ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಬೋದು, ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಥವಾ ಓಲ್ಡ್ ಯಾರೋ ಫ್ರೆಂಡ್ಸು ಮಿಸ್ಡ್ ಒನ್ ಇರ್ಬೋದು, ಅಥವಾ ಎಕ್ಸ್ ಲವರ್ಸ್ ಯಾರು ಇರ್ಬೋದು. ನೀವು ಯಾರನ್ನು ತುಂಬ ಮಿಸ್ ಮಾಡ್ಕೊತಿದ್ರ ಅಂತ ಪರ್ಸನ್ಸ್ ಜೊತೆ ಯು ಆರ್ ರೀಕನೆಕ್ಟಿಂಗ್ ಅಗೈನ್. ಓಕೆ, ಆ ರೀಕನೆಕ್ಟ್ ಆಗೋದು ಯಾಕೆ ಅಂದರೆ ಅದು ನಿಮಗೆ ನೆಸೆಸಿಟಿ ಇರುತ್ತೆ. ಒಂದು ಎಮೋಷನಲ್ ಫುಲ್ಫಿಲ್ಮೆಂಟಿಗೋಸ್ಕರ ನಿಮ್ಮ ಒಂದು ಹೀಲಿಂಗ್ ಪ್ರಾಸೆಸ್ಸಲ್ಲಿ ಅಂತಹ ವ್ಯಕ್ತಿಗಳು ರೀಕನೆಕ್ಟ್ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಯೂನಿವರ್ಸ್ ನಿಮಗೆ ಆ ಟೈಮಲ್ಲಿ, ಹೀಲಿಂಗ್ ಟೈಮಲ್ಲಿ ಆ ಥರ ಪರ್ಸನ್ಸನ್ನ ನಿಮ್ಮ ಲೈಫಿಗೆ ಸೆಂಡ್ ಮಾಡ್ತಾರೆ. ಬಿಕಾಸ್ ಯು ನೀಡ್ ದಟ್ ಸಪೋರ್ಟ್, ಮಾರಲ್ ಸಪೋರ್ಟ್. ಓಕೆ, ಅದಕ್ಕೋಸ್ಕರ ಸೊ ಹೀಲಿಂಗ್ ಆಗುತ್ತೆ. ಆಫ್ಟರ್ ದ ಹೀಲಿಂಗ್ ಯು ಆರ್ ಅಟ್ರಾಕ್ಟಿಂಗ್ ಲಾಟ್ ಆಫ್ ಲವ್, ಹಾರ್ಮೋನಿ, ಅಬಂಡೆನ್ಸ್ ಆ್ಯಂಡ್ ಪ್ರಾಸ್ಪರಿಟಿ ಇನ್ ಯುವರ್ ಲೈಫ್. ಓಕೆ, ಹ್ಯಾಪಿ ಹೋಮ್ ಫೀಲ್ ಮಾಡ್ತೀರಾ. ತುಂಬ ಜನ ಯಾರಾದರೂ ಹೋಮಿಂದ ತುಂಬ ಡಿಸ್ಟೆನ್ಸಲ್ಲಿ ಇದ್ರಿ ಇಷ್ಟು ದಿವಸ ಅಂದರೆ ಹ್ಯಾಪಿ ಹೋಮ್ನ ಕ್ರಿಯೇಟ್ ಮಾಡ್ತಿದ್ದೀರಾ. ಸಿ 10 ಆಫ್ ಪೆಂಟಿಕಲ್ಸ್. ಕರಿಯರು, ಫೈನಾನ್ಸಸ್ ಮೇಲೆ ಯಾರೆಲ್ಲ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಮ್ಮ ಫೈನಾನ್ಸಸ್ನ ಹ್ಯಾಪಿಯಾಗಿ ಅದನ್ನು ಸ್ಪೆಂಡ್ ಮಾಡಿಕೊಂಡು ಖುಷಿಯಾಗಿ ನೀವಿದ್ದೀರಾ. ಆ್ಯಂಡ್ ನಿಮ್ಮ ಜೊತೆ ಒಂದಷ್ಟು ಲಾಯಲ್ ಫ್ರೆಂಡ್ಸ್ ಇದ್ದಾರೆ. ಅವರ ಮಾತನ್ನು ನೀವು ಕೇಳಿ, ಅವರ ಸಜೆಷನ್ಸ್ನ ನೀವು ಕೇಳಿ, ನಿಮ್ಮ ಮನೆಯಲ್ಲಿ ಯಾರು ಎಲ್ಡರ್ಸ್ ಇದ್ದಾರೆ ಅವರಿಗೆ ರೆಸ್ಪೆಕ್ಟ್ ಮಾಡಿ, ಅವರ ಒಂದು ಜೀವನದ ಅನುಭವಗಳನ್ನು ನೀವು ತಗೊಳ್ಳಿ. ಓಕೆನಾ? ಸೊ ತುಂಬ ಸ್ಟೆಬಿಲಿಟಿ ಇದೆ. ಕಮಿಂಗ್ ಫ್ಯೂಚರ್, ನಿಯರ್ ಫ್ಯೂಚರ್ ಅಂತ ಹೇಳ್ತೀವಿ. ಆ್ಯಂಡ್ ದ ಎಂಪರರ್. ತುಂಬ ಜನ ಇಲ್ಲಿ ಮೆಚೂರ್ಡ್ ಪರ್ಸನ್ಸ್ ಕೂಡ ಇದ್ದೀರಾ. ವೆರಿ ಮೆಚೂರ್ಡ್ ಆ್ಯಂಡ್ ವೆರಿ ಡಿಸಿಪ್ಲಿನ್ಡ್. ಓಕೆ, ವೆರಿ ಡಿಸಿಪ್ಲಿನ್ಡ್, ಸ್ಟೆಬಿಲಿಟಿ ಕೂಡ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ಯಾರೆಲ್ಲ ಮ್ಯಾರೇಜ್ಗೋಸ್ಕರ ನೋಡ್ತಿದ್ದೀರಾ, ಖಂಡಿತವಾಗ್ಲೂ ನೀವು ಹೊಸ ಆಪರ್ಚುನಿಟಿನ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಅದು ಯಾವ ಥರ ಪರ್ಸನ್ ಅಂದರೆ ವೆರಿ ಸ್ಟೇಬಲ್, ಎಮೋಷ್ನಲಿ ಮತ್ತು ಮೆಂಟಲಿ ಸ್ಪಿರಿಚುವಲಿ ಸ್ಟೇಬಲ್ ಆಗಿರುವಂತಹ ಒಬ್ಬ ಪರ್ಸನನ್ನು, ಡಿಸಿಪ್ಲಿನ್ಡ್ ಆಗಿರುವಂಥ ಒಬ್ಬ ಪರ್ಸನನ್ನು ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಅಷ್ಟೇ ಅಲ್ಲ, ಅವರು ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿರ್ತಾರೆ. ಅಂಥ ಪರ್ಸನನ್ನು ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ. ಸರಿನಾ? ಯಾರೆಲ್ಲ ಇಲ್ಲಿವರೆಗೂ ತುಂಬ ಸ್ಲೀಪ್ಲೆಸ್ ನೈಟ್ಸ್ನ ನೋಡಿದ್ದೀರಾ, ಅವರಿಗೆ ಏನಂದರೆ ಪ್ಲೀಸ್ ಟೇಕ್ ರೆಸ್ಟ್. ದಿಸ್ ಇಸ್ ದ ಕಾರ್ಡ್ ಟು ರೆಸ್ಟ್. ಔಟ್ಸೈಡರ್ಸ್ ಏನೋ ಹೇಳ್ತಾರೆ ಅದನ್ನೆಲ್ಲ ಕೇಳಬೇಡಿ. ಅದನ್ನೆಲ್ಲ ಗಮನ ಇಡ್ದೇನೆ ಅದನ್ನೆಲ್ಲ ಲೆಫ್ಟ್ ಔಟ್ ಮಾಡಿಬಿಟ್ಟು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಥಾಟ್ಸಿಗೆ ನಮ್ಮ ಲೈಫನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ಇದೆ. ಸೊ ಹಾಗಾಗಿ ನಾವು ಏನೇನು ಥಿಂಕ್ ಮಾಡ್ತೀವಿ, ಎವ್ರಿ ಥಾಟ್ ಇಸ್ ಅ ಎನರ್ಜಿ. ದಟ್ ಎನರ್ಜಿ ಕ್ರಿಯೇಟ್ಸ್ ಆರ್ ಇಂಪ್ಯಾಕ್ಟ್ಸ್ ಅವರ್ ಲೈಫ್. ಸೊ ಆ ಒಂದು ಪ್ರಾಸೆಸ್ಸಿಂದ ನೀವು ಹೊರಗೆ ಬಂದು, ನೆಗೆಟಿವ್ ಪ್ಯಾಟರ್ನಿಂದ ಹೊರಗೆ ಬಂದು ಕಂಪ್ಲೀಟ್ ಒಂದು ರೆಸ್ಟಿಂಗ್ ಮೋಡಿಗೆ ಹೋಗಿ. ಆ್ಯಕ್ಚುಲಿ ಐ ಥಿಂಕ್ ಐ ಆಲ್ಸೋ ನೀಡ್ ದಿಸ್. ಸೊ ಐ ಆಮ್ ಪ್ಲ್ಯಾನಿಂಗ್ ವೆರಿ ಶಾರ್ಟ್. ಲೈಕ್ ಇಟ್ಸ್ ವೆರಿ ವೆರಿ ನೆಸೆಸಿಟಿ. ಇದು ರೆಸ್ಟಿಂಗ್ ಕಾರ್ಡ್ ಇದೆಯಲ್ಲ, ಇಟ್ಸ್ ಶೋಯಿಂಗ್ ನೀವು ಮೆಂಟಲಿ ಫಿಸಿಕಲಿ ತುಂಬ ಡಿಸ್ಟ್ರಾಕ್ಟ್ ಆಗಿ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿ ಕೆಲಸ ಮಾಡ್ತಿರ್ತೀರ. ನಿಮ್ಮ ಹೆಗಲ ಮೇಲೆ ತುಂಬ ಬರ್ಡನ್ಸನ್ನು ತಗೊಂಡಿರ್ತೀರ. ಯು ಹ್ಯಾವ್ ಟು ಶಟ್ ಡೌನ್ ಆಲ್ ದ ಬರ್ಡನ್ಸ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಕಂಪ್ಲೀಟ್ ರೆಸ್ಟ್. 100% ರೆಸ್ಟ್ ಮಾಡಿ, ಅಟ್ಲೀಸ್ಟ್ ಫಾರ್ ಅ ವೀಕ್ ಆರ್ 15 days. ಓಕೆ, ದಟ್ಸ್ ರಿಯಲಿ ನೀಡೆಡ್. ರೀಸೆಟ್, ಯಾ, ದಿಸ್ ಇಸ್ ದ ಆ್ಯಕ್ಚುಯಲ್ ವರ್ಡ್. ತುಂಬ ಸೂಟ್ ಆಗುತ್ತೆ ಅನಿಸುತ್ತೆ. ರೀಸೆಟ್ ಯುವರ್ ಸೆಲ್ಫ್. ಮೊಬೈಲಿಗೆಲ್ಲ ಇದೆ ರೀಸೆಟ್ ಮಾಡೋದು. ಸೊ ಒಂದು ಗ್ಯಾಜೆಟ್ಸ್ಗೆ ಆ ಥರ ಎಲ್ಲ ಇರಬೇಕಾದ್ರೆ ರೀಸೆಟ್ಟಿಂಗ್ ಇಲ್ಲ. ಸೊ ನಮ್ಮ ಲೈಫಲ್ಲಿ ಎಷ್ಟು ಅಂತೆಲ್ಲ ನಡೀತಿರುತ್ತೆ. ಒಂದು ದಿನಕ್ಕೆ ಮನುಷ್ಯ ಅದೆಷ್ಟು ಸಾವಿರ ಲಕ್ಷ ಥಾಟ್ಸ್ ಓಡ್ತಾ ಇರುತ್ತೆ ಅಲ್ವಾ. ನಮ್ಮ ಬಾಡಿಯಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ವರ್ಕ್ ಮಾಡ್ತಾ ಇರುತ್ತೆ. ಸೊ ಅದ್ರ ಮೇಲೆ, ನಮ್ಮ DNA ಮೇಲೆ, ಎಲ್ಲದ್ರ ಮೇಲೂ ಅದು ಇಂಪ್ಯಾಕ್ಟ್ ಆಗ್ತಿರುತ್ತೆ, ಬರ್ಡನ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಹೀಲಪ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು, ಎಷ್ಟು ನಾವು ರೀಸೆಟನ್ನು ಮಾಡಬೇಕು ನಮ್ಮನ್ನು ನಾವು ಅಲ್ವಾ. ಇಟ್ ಟೇಕ್ಸ್ ಅ ಟೈಮ್. ಸೊ ಗಿವ್ ಟೈಮ್ ಫಾರ್ ಯುವರ್ ಸೆಲ್ಫ್. ಪ್ರಾಪರ್ ರೆಸ್ಟ್ ಕೊಡಿ. ಎವ್ರಿಥಿಂಗ್ ವಿಲ್ ಗೋನ ರೈಟ್. ಆ್ಯಂಡ್ ಆ ರೆಸ್ಟ್ ಆದ್ರ ಮೇಲೆ ವಾಟ್ ಯು ವಿಲ್ ಡೂ, ಯು ವಿಲ್ ಸ್ಟಾರ್ಟ್ ಅ ನ್ಯೂ ಬಿಗಿನಿಂಗ್ ಇನ್ ದ ಲೈಫ್. ಒಂದು ಕೇರ್ ಫ್ರೀ ಆಗಿ, ಒಂದು ಒಳ್ಳೆಯ ಕ್ರಿಯೇಟಿವ್ ಪರ್ಸನ್ ಆಗಿ ನೀವು ಮುಂದೆ ಹೋಗ್ತೀರಾ. ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಿ. ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ಮೂವ್ ಆಗಬೇಡಿ. ಸ್ವಲ್ಪ ನಿಮ್ಮ ಜೊತೆ ಒಬ್ಬರು ಲಾಯಲ್ ಪರ್ಸನ್ಸ್, ಫ್ರೆಂಡ್ಸು, ಫ್ಯಾಮಿಲಿ ಯಾರು ಇರ್ತಾರೆ ಅವ್ರು ಹೇಳೋದನ್ನ, ಸಜೆಷನ್ಸ್ನು ಕೂಡ ಸ್ವಲ್ಪ ತಗೊಂಡು ನಿಮ್ಮ ಹತ್ರ ಇರುವಂತಹ ಇಂಟೆಲಿಜೆನ್ಸು, ಎಕ್ಸ್ಪೀರಿಯನ್ಸಸನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನು ಕಟ್ಟಿ ಹಾಗೆ ಇಟ್ಕೋಬೇಡಿ. ಆ ಇಂಟೆಲಿಜೆನ್ಸು ಮತ್ತು ಎಕ್ಸ್ಪೀರಿಯನ್ಸಸ್ನ ಯೂಸ್ ಮಾಡ್ಕೊತ ಲೈಫಲ್ಲಿ ಮುಂದೆ ಹೋಗಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಹೆಜ್ಜೆ ಇಡೋಕ್ಕೂ ಮುಂಚೆ ಯೋಚನೆ ಮಾಡಿ ಸ್ವಲ್ಪ ಹೆಜ್ಜೆ ಇಡಿ. ತುಂಬ ಕೇರ್ ಫ್ರೀ ಆಗಿ ಮೂವ್ ಆಗಕ್ಕೆ ಹೋಗಬೇಡಿ ಅಷ್ಟೇ. ಬಟ್ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ರು
ಯು ವಿಲ್ ಗೆಟ್ ಅ ಸಕ್ಸಸ್. ಡೋಂಟ್ ವರಿ. ತುಂಬ ಜನಕ್ಕೆ ಅನಿಸ್ತಿರ್ಬೋದು ಈ ಸಿಚುವೇಶನ್ ಇರ್ಬೋದು, ನಾನು ಝೀರೋಯಿಂದ ಸ್ಟಾರ್ಟ್ ಮಾಡ್ಬೇಕೀಗ, ಸಾಕು ನನ್ನ ಜಾಬು, ಅಥವಾ ನಾನು ಈಗೇನೋ ಮಾಡ್ತಿದ್ರಿ ಟಿಲ್ ದಟ್, ಅಥವಾ ಏನೋ ಎಜುಕೇಷನ್ ಸ್ಟಾಪ್ ಮಾಡೋಣ, ಬೇರೆ ಏನಾದರೂ ಎಜುಕೇಷನ್ ಸಾಕು ನನಗೆ, ಡಿಗ್ರಿ ಆಯಿತು, ಇನ್ನೇನು ಮಾಸ್ಟರ್ಸ್ ಮಾಡೋದು ಬೇಡ ನಾನು, ಸಮಥಿಂಗ್ ಏನಾದರೂ ಒಂದು ಬಿಸ್ನೆಸ್ ಮೇಲೆ ಆ ಥರ ಏನಾದರೂ ವರ್ಕ್ ಮಾಡೋಣ ಅನ್ನೋ ಥಾಟಲ್ಲಿದ್ದರೆ ಖಂಡಿತವಾಗ್ಲೂ ಯು ಕ್ಯಾನ್ ಸ್ಟಾರ್ಟ್ ಆಫ್ಟರ್ ದಿಸ್ ನ್ಯೂ ಮಂತ್. ಓಕೆ, ನೈಸ್ ಎನರ್ಜೀಸ್ ಇದೆ. ಪಾಸ್ಟಲ್ಲಿ ಯಾರೆಲ್ಲ ತುಂಬ ಹರ್ಟ್ ಆಗಿದ್ದೀರಾ ಅವ್ರಿಗೆ ಮಾತ್ರ ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಆಫರ್ಗಳು ಬರುತ್ತೆ. ಡೋಂಟ್ ವರಿ. ಬಟ್ ನಿಮ್ಮ ಮೆಂಟಲ್ ಸ್ಟೇಟಸಿಂದ ನೀವೇನು ಟ್ರ್ಯಾಪ್ಡ್ ಇದರಲ್ಲಿದ್ದೀರಾ ಅವರು ಹೊರಗೆ ಬನ್ನಿ. ಯಾರಿಗೆಲ್ಲ ಮೋಸ ಆಗಿದೆ ಅವರು ಆ ಪೇನಲ್ಲಿ ಸಫರ್ ಆಗ್ತಾ ಇದ್ದೀರಾ, ದಿಸ್ ಇಸ್ ಎಂಡಿಂಗ್ ಆಫ್ ಯುವರ್ ರಿಲೇಶನ್ಶಿಪ್. ಐ ಆಮ್ ಡ್ಯಾಮ್ ಶೋರ್ ಟೆಲಿಂಗ್ ಯು, ಪ್ಲೀಸ್ ಎಂಡ್ ದಟ್ ರಿಲೇಶನ್ಶಿಪ್. ನಿಮಗೆ ಗೊತ್ತಿರುತ್ತೆ ನಿಮ್ಮ ಸ್ಟೇಟಸ್ ಏನು ಅಂತ, ಅವ್ರಿಗೆ ಮಾತ್ರ ಇದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ಸೊ ತುಂಬ ಜನದ್ದು ರಿಲೇಶನ್ಶಿಪ್ ಇಲ್ಲಿ ತುಂಬ ಖರಾಬಾಗಿ ಕೆಟ್ಟದಾಗಿ ನಡೆದಿದೆ ಇಲ್ಲಿವರೆಗೂ. ಸೊ ಅದನ್ನ ಮತ್ತೆ ಕಂಟಿನ್ಯೂಷನ್ ಮಾಡೋದಕ್ಕೋಸ್ಕರ ಹೋಗಿ ದಯವಿಟ್ಟು ಅವ್ರ ಕೈಕಾಲು ಹಿಡಿದು ಬೇಗ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ಲೆಟ್ ದಟ್ ಪರ್ಸನ್ ಗೋ, ಐದರ್ ಗರ್ಲ್ ಬಾಯ್ ಯಾರು ಆಗಿರ್ಬೋದು, ಲೆಟ್ ದಟ್ ಪರ್ಸನ್ ಗೋ ಔಟ್ ಆಫ್ ಯುವರ್ ಲೈಫ್. ಮೇಕ್ ಸ್ಪೇಸ್ ಫಾರ್ ಸಂಬಡಿ ನ್ಯೂ ಆರ್ ಡಿಸರ್ವ್. ನಿಮ್ಮನ್ನ ಯಾರು ಡಿಸರ್ವ್ ಮಾಡ್ತಾರೆ ಅವರು ಬರೋದಕ್ಕೆ ಜಾಗ ಮಾಡಿ ಕೊಡಿ. ಓಕೆನಾ? ನಿಮಗೆ ತುಂಬಾ ಕನ್ಫ್ಯೂಷನ್ಸ್ ಇದ್ರೆ ನಾನು ಹೇಳಿದ್ನಲ್ಲ, ಗುರುಗಳ ಹೆಲ್ಪ್ ಅನ್ನ ತಗೊಳ್ಳಿ, ಅಥವಾ ಯಾರಾದ್ರೂ ಹೀಲರ್ಸ್, ಇಲ್ಲ ಯಾರು ಗುರುಗಳು ಇಲ್ಲ ಅಂತ ಅಂದ್ರೆ ಯಾರಾದ್ರೂ ಹೀಲರ್ಸ್ನ ಹೆಲ್ಪ್ ಅನ್ನ ತಗೋಬಹುದು. ಸೊ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ನಿಮ್ಮ ಥಾಟ್ಸ್ ಮೇಲೆ ಇಂಪಾರ್ಟೆಂಟ್ಲಿ ವರ್ಕ್ ಮಾಡಬೇಕು. ಆ್ಯಂಡ್ ಗೆಟ್ ಗುಡ್ ರೆಸ್ಟ್, ತುಂಬ ಒಳ್ಳೆ ರೆಸ್ಟನ್ನು ಮಾಡಿ. ಆಫ್ಟರ್ ದಟ್ ಕಿಂಗ್ ಆಫ್ ವೈನ್ಸ್. ಓಕೆ, ತುಂಬ ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತೀರಾ. ಸೊ ಯಾರೆಲ್ಲ ಪ್ಯಾಷನೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಕರಿಯರ್ ಲೈಫಲ್ಲಿ, ಅವರಿಗೆಲ್ಲ ಗುಡ್ ನ್ಯೂಸ್ ಇದೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ಯು ವಿಲ್ ಗೆಟ್ ಅ ಗ್ರೋತ್ ಚೆನ್ನಾಗಿದೆ. ಆಫ್ಟರ್ ದಿಸ್ ನ್ಯೂ ಮೂನ್ ಗ್ರೋತ್ ಚೆನ್ನಾಗಿದೆ. ನನಗೆ ಇದೊಂದು ಇಂಟ್ಯೂಷನಲ್ಲಿ ತಗೋಬೇಕು ಅಂತ ಅನಿಸ್ತು. ಓಕೆ, ನಾನು ರಿಲೇಶನ್ಶಿಪ್ ಬಗ್ಗೆನೇ ಹೇಳ್ತಾ ಇದ್ದೆ. ತುಂಬಾ ರಿಲೇಶನ್ಶಿಪ್ ಬಗ್ಗೆನೇ ಬಂದಿದೆ. ಎಮೋಷನಲ್ ಲಾಸ್ ಅಲ್ಲಿ ತುಂಬಾ ಜನ ಸಫರ್ ಆಗ್ತಿದ್ದೀರಾ. ತುಂಬಾ ಕಾನ್ಫ್ಲಿಕ್ಟ್ಸ್ ನೋಡಿದ್ರ. 555 ಏಂಜಲಿಕ್ ನಂಬರ್ ಯಾರು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಟೈಮ್ ಆಫ್ ಚೇಂಜ್. 555 1010 ಯಾರು ನೋಡ್ತಿದ್ದೀರಾ, ಒಂದು ಸೈಕಲ್, ಒಂದು ಕಾರ್ಮಿಕ್ ಸೈಕಲ್ ನ ನೀವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸೈಕಲ್ಗೆ ಎಂಟ್ರಿ ಆಗ್ತಾ ಇದ್ದೀರಾ. ಆ ರಿಲೇಶನ್ಶಿಪ್ ಅಲ್ಲಿ ನೀವು ಹಾಕಿರುವಂತಹ ಎಮೋಷನ್ಸು ಅಥವಾ ಬೇರೆ ಏನೇನೋ ಟೈಮು ಎನರ್ಜಿ ಏನ್ ಹಾಕಿದ್ದೀರಾ ಎಲ್ಲ ಮುಗೀತು. ಈಗ ನಿಮ್ಮನ್ನ ನೀವು ರೀಸೆಟ್ ಮಾಡ್ಕೊಂಡು ಹೊಸ ಪರ್ಸನ್ ಆಗಿ ಹೊರಗೆ ಬನ್ನಿ. ನಿಮ್ಮನ್ನ ನಿಜವಾಗ್ಲೂ ಯಾರು ಡಿಸರ್ವ್ ಮಾಡ್ತಾರೋ ಅವ್ರು ನಿಮ್ಮ ಲೈಫಿಗೆ ಬರ್ತಾರೆ. ಅದು ನಿಮಗೆ ಒಂದು ಕಾರ್ಮಿಕ್ ಲೆಸನ್ ಇತ್ತು ಇಷ್ಟು ದಿವಸ. ಓಕೆನಾ? ಆ ಕಾರ್ಮಿಕ್ ಲೆಸನ್ ಅನ್ನ ನೀವು ಕಲ್ತಿದ್ದೀರಾ. ಸ್ವಲ್ಪ ಟರ್ನ್ ಅರೌಂಡ್ ಮಾಡಿ, ನಿಮ್ಮ ಸುತ್ತಮುತ್ತ ಬೇರೆ ಯಾರೋ ನಿಮಗೆ ಒಳ್ಳೇದನ್ನ ಆಫರ್ ಮಾಡ್ತಾರಲ್ಲ ಅದನ್ನ ನೋಡುವಷ್ಟು ಲೆವೆಲ್ಗೆ ನೀವು ಹೀಲಪ್ ಆಗಿ. ಓಕೆನಾ? ಆ ಸ್ಯಾಡ್ನೆಸ್ ಅಲ್ಲಿನೇ ಇರಬೇಡಿ. ಹೀಲಪ್ ಆಗ್ಬಿಟ್ಟು ನಿಮ್ಮ ಸುತ್ತನೇ ಇರ್ತಾರೆ. ಅದ್ ನಾವು ಯಾವಾಗ ಹೀಲಪ್ ಆಗ್ತೀವಿ ಅವಾಗ ಮಾತ್ರ ಅವರು ಪಾಪಪ್ ಆಗ್ತಾರೆ. ಓಕೆ, ನಾವು ಹೀಲಪ್ ಆದ್ರೆ ಪಾಪಪ್ ಆಗ್ತಾರೆ. ಹೀಲಪ್ ಆಗಿಲ್ಲ ಅಂದ್ರೆ ಅದಲ್ಲೇ ಸಪ್ರೇಷನ್ ಅಲ್ಲೇ ಇರುತ್ತೆ. ಹೀಲ್ ಆದ್ರೆ ಮಾತ್ರ ಅವ್ರು ನಮ್ಮ ಲೈಫಿಗೆ ಎಂಟ್ರಿ ಕೊಡ್ತಾರೆ. ನಮ್ಮ ಸುತ್ತನೇ ಇರ್ತಾರೆ, ಗೊತ್ತೇ ಆಗೋದಿಲ್ಲ ಇವರೇ ನಮ್ಮ ಸೋಲ್ಮೇಟ್ ಅಂತ. ಸೊ ಆ ಥರ ಸಿಚುವೇಶನ್ಸ್ ಇದೆ. ಸೊ ಆ್ಯಂಡ್ ಏಂಜಲಿಕ್ ನಂಬರ್ 111 ಯಾರು ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್. 111 ನೋಡಿದ್ರೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ. ದೆನ್ 444 ಯಾರು ನೋಡ್ತಿದ್ದೀರಾ, 44 ನೋಡಿದ್ರೆ ಸ್ಟೆಬಿಲಿಟಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಎಸ್ಪೆಷಲಿ ಲವ್ ಲೈಫಲ್ಲಿ, ಫ್ಯಾಮಿಲಿ ಲೈಫಲ್ಲಿ ಸ್ಟೆಬಿಲಿಟಿನ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಓಕೆನಾ? ಸೊ ನೈಸ್. ಸ್ವಲ್ಪ ರಿಲೇಶನ್ಶಿಪ್ ಬಗ್ಗೆನೇ ತುಂಬ ಜಾಸ್ತಿ ಬಂದಿತ್ತು, ಹೇಳಿದ್ದೀನಿ ಆಲ್ಮೋಸ್ಟ್, ಏನು ಬಿಟ್ಟಿಲ್ಲ. ವಿಲ್ ಸಿ ಏಂಜಲಿಕ್ ಗೈಡೆನ್ಸ್ ಏನಿದೆ ಅಂತ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಡ್ ಮೈ ವಿವರ್ಸ್. ಆಲ್ರೆಡಿ ಕ್ಲೆನ್ಸ್ ಆಗಿ ಶಫಲ್ಡ್ ಆಗಿದೆ, ಬಟ್ ಸ್ಟಿಲ್ ಒನ್ಸ್ ಅಗೇನ್ ಐ ವಾಂಟ್ ಟು ಡೂ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಪ್ಲೀಸ್ ಗೈಡ್ ಮೈ ವಿವರ್ಸ್. ವಾಟ್ ದ ಗೈಡೆನ್ಸ್ they need to hear, what the guidance they need to hear. Okay. Helpful people, yeah, good. These two card I'll take. Remain positive, improving the health. Yeah, see ಎಷ್ಟು ರಿಲೇಟ್ ಆಗಿ ಬರುತ್ತೆ ಅಂತ. ಓಕೆ, ಏನಾದರೂ ಕ್ವಶನ್ಸ್ ಕೇಳಿದ್ರೆ ನೋ. ಕೆಲವರು ಮನ್ಸಲ್ಲಿ, ನನಗೆ ಗೊತ್ತು ತುಂಬಾ ಜನ ನೀವು ಮನ್ಸಲ್ಲಿ ಅನ್ಕೊಂತಿರ್ತೀರಾ ರಿಲೇಶನ್ಶಿಪ್ ಎಂಡ್ ಆಗತ್ತೆ ಅಂತ ಅಂದಿದ ತಕ್ಷಣ, ಛೇ ಬೇಡ, ಇಲ್ಲ ನಾನು ತುಂಬಾ ಪ್ರೀತಿಸಿದೀನಿ, ತುಂಬಾ ಇಷ್ಟಪಟ್ಟಿದ್ದೀನಿ ಆ ಹುಡುಗನ ಅಥವಾ ಹುಡುಗಿನ, ನಾನು ಹೆಂಗ್ ಬಿಟ್ಕೊಡೋದು, ನಾನು ಹೆಂಗೆ ರಿಲೇಶನ್ಶಿಪ್ ಇಂದ ಹೊರಗೆ ಬರೋದು, ಪ್ಲೀಸ್ ದೇವ್ರೆ ಪ್ಲೀಸ್ ಹೆಂಗಾದ್ರೂ ಮಾಡಿ ಅವ್ರ ಮನಸ್ಸನ್ನ ಬದಲಾಯಿಸಿ ವಾಪಸ್ ನನ್ನ ಲೈಫಿಗೆ ಕರ್ಕೊಂಬ ಅಂತ ಕೇಳ್ತಿರ್ತೀರ ತುಂಬಾ ಜನ. ಐ ನೋ, ಬಟ್ ಆನ್ಸರ್ ಇಸ್ ನೋ. ಬೇರೆ ಏನೇ ಕ್ವಶನ್ ಕೇಳಿದ್ರು ನೋ. ಓಕೆನಾ? ಯಾಕೆ? ಅದು ಒಂದು ಕಾರ್ಮಿಕ್ ಸೈಕಲ್ ಕಂಪ್ಲೀಟ್ ಆಯ್ತು. ನೀವೇನು ಲೆಸನ್ ಕಲಿಬೇಕು ಅದು ಲೆಸನ್ ಕಲೀರಿ, ಕಲ್ತಾಯ್ತು. ಕಲ್ತಿಲ್ಲ ಅಂದ್ರೆ ಮತ್ತೆ ಅದೇ ಥರ ಸೈಕಲ್ ರಿಪೀಟ್ ಆಗ್ತಿರುತ್ತೆ. ಸೊ ದಯವಿಟ್ಟು ಅದನ್ನ ಮಾಡಬೇಡಿ. ನೋ ಆನ್ಸರ್. ಓಕೆ, ಸಿ ಹೆಲ್ಪ್ಫುಲ್ ಪೀಪಲ್ ನಾನು ಹೇಳ್ದೆ ಅಲ್ವಾ, ದೊಡ್ಡವ್ರದ್ದು, ಗುರುಗಳದ್ದು,
ಏನಂತಾರೆ, ಆಶೀರ್ವಾದದ ಜೊತೆಗೆ ಒಂದು ಗೈಡೆನ್ಸ್ನ ತಗೊಳ್ಳಿ ಅಂತ ಹೇಳ್ದೆ. ಆ್ಯಂಡ್ ಕೆರಿಯರಲ್ಲಿ ಏನಾದ್ರು ಮೂವ್ ಆಗಬೇಕಾದ್ರೆ ನಿಮ್ಮ ಒಂದು ಎಲ್ಡರ್ಸ್ ಯಾರಿರ್ತಾರೆ ಅಥವಾ ಎಕ್ಸ್ಪೀರಿಯನ್ಸ್ಡ್ ಯಾರಿರ್ತಾರೆ ಅವ್ರ ಒಂದು ಹೆಲ್ಪನ್ನು ತಗೊಳ್ಳಿ ಅಂತ ಹೇಳಿದೆ. ಸಿ ಅಗೇನ್ ಹೆಲ್ಪ್ಫುಲ್ ಪೀಪಲ್, ನೀವು ಹೀಲಪ್ ಆಗೋದಕ್ಕೆ ಹೆಲ್ಪ್ಫುಲ್ ಪೀಪಲ್ ಬರ್ತಾರೆ ನಿಮ್ಮ ಲೈಫಲ್ಲಿ, ನೀವು ಹೀಲ್ ಆಗಿ ಅವ್ರು ಪಾಪಪ್ ಆಗ್ತಾರೆ ಅಂತ ನಾನು ಹೇಳಿದೆ. ಆ್ಯಂಡ್ ರಿಯೂನಿಯನ್ ಕಾರ್ಡ್ ಬಂದಿತ್ತಲ್ಲ ಇಲ್ಲಿದೆಲ್ಲ, ಸೊ ರಿಯೂನಿಯನ್ ಕಾರ್ಡಲ್ಲೂ ಹೇಳಿದೆ ನೀವು ಹೀಲ್ ಆಗೋದಕ್ಕೆ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಸೋಲ್ಮೇಟ್ಸ್ ಆಗಿರ್ಬೋದು. ಸೋಲ್ಮೇಟ್ಸ್ ಅಂದರೆ ಬರೀ ಗಂಡ ಹೆಂಡತಿ ಆಗೋವಂಥದ್ದು ಆ ರಿಲೇಷನ್ಶಿಪ್ ಅಂತ ಅಲ್ಲ, ಎನಿವನ್ ಎನಿವನ್ ಕ್ಯಾನ್ ಬಿ ಯುವರ್ ಸೋಲ್ಮೇಟ್. ಅವರು ಸಣ್ಣವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ, ಎನಿವನ್ ಕ್ಯಾನ್ ಬಿ ಪಾಸಿಬಲ್. ಓಕೆನಾ. ಸೊ ಸೊ ಹಾಗಾಗಿ ಇಲ್ಲಿ ಹೆಲ್ಪ್ಫುಲ್ ಪೀಪಲ್ ಬಂದೇ ಬರ್ತಾರೆ ಅಂತ ಏಂಜಲ್ಸ್ ಕೂಡ ನಿಮಗೆ ಹೇಳ್ತಿದ್ದಾರೆ. ಸೊ ನೀವೇನು ವರಿ ಮಾಡಬೇಕಾಗಿಲ್ಲ, ರಿಮೈನ್ ಪಾಸಿಟಿವ್ ಆಗಿರಿ. ಏನೇ ಆಗಲಿ ಲೈಫಲ್ಲಿ ಒಳ್ಳೇದಕ್ಕೆ ಆಯಿತು ಅನ್ನೋ ಆಟಿಟ್ಯೂಡಲ್ಲಿ ಮೂವ್ ಆಗಿ. ಸೊ ದ ಸಿಚುವೇಶನ್ ವಿಲ್ ಬಿ ಇಂಪ್ರೂವ್, ಖಂಡಿತವಾಗ್ಲೂ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಇಂಪ್ರೂವಿಂಗ್ ಹೆಲ್ತ್, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ನಾನು ಅವಾಗಲೇ ಹೇಳಿದೆ, ರೀಸೆಟ್ ಯುವರ್ ಸೆಲ್ಫ್, ಟೇಕ್ ಅ ಪ್ರಾಪರ್ ರೆಸ್ಟ್, ಒಂದು ಸ್ಟೆಬಿಲಿಟಿನ ಮೇಂಟೈನ್ ಮಾಡಿ, ತುಂಬ ಚೆನ್ನಾಗಿ ರೆಸ್ಟ್ನ ಮಾಡಿ. ಅವ್ರಿವ್ರ ಮಾತನ್ನ, ಫ್ಯಾಮಿಲಿಯವ್ರ ಮಾತನ್ನ, ನೆಗೆಟಿವ್ ಮಾತುಗಳಿಗೆ ಕಿವಿಯನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ. ಇಂಪ್ರೂವ್ ಯುವರ್ ಹೆಲ್ತ್. ಆಪರ್ಚುನಿಟಿ ಖಂಡಿತವಾಗ್ಲೂ ಗೋಲ್ಡನ್ ಆಪರ್ಚುನಿಟೀಸು ದೇವರು ನಿಮಗೆ, ಏಂಜಲ್ಸ್, ಯೂನಿವರ್ಸು ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಕಳಿಸ್ತಾ ಇದ್ದಾರೆ. ಸೊ ಆ ಆಪರ್ಚುನಿಟೀಸ್ನ ನೀವು ಯೂಸ್ ಮಾಡ್ಕೊಬೇಕು ಅಂದರೆ ಯು ಮಸ್ಟ್ ಬಿ ಏಬಲ್ ಟು ರಿಸೀವ್ ದಟ್. ಯಾವಾಗ ರಿಸೀವ್ ಮಾಡೋಕ್ಕೆ ಸಾಧ್ಯ ಹೇಳಿ? ಸೊ ನನ್ನ ಕೈಯಲ್ಲಿ ಸಮಥಿಂಗ್ ಏನೋ ಈ ಥರ ಇಟ್ಕೊಂಡಿದ್ದೀನಿ, ಇದನ್ನು ನಾನು ಬಿಡಬೇಕು. ದಿಸ್ ಇಸ್ ದ ಮೈ ಪಾಸ್ಟ್, ಐ ಹ್ಯಾವ್ ಟು ಲೀವ್ ದಿಸ್ ಪಾಸ್ಟ್. ಓಕೆ, ಆ ಪಾಸ್ಟನ್ನು ನಾನು ಬಿಟ್ಟರೆ ನನ್ನ ಕೈ ಖಾಲಿ ಈ ಥರ ಇರುತ್ತೆ. ಆವಾಗ ದೇವ್ರು ಕಳಿಸಿರೋ ಆಪರ್ಚುನಿಟಿನ ಐ ಕ್ಯಾನ್ ಈಸಿಲಿ ರಿಸೀವ್. ಸೊ ದೀಸ್ ಆಲ್ ದ ಮೆಸೇಜಸ್. ಓಕೆ, ಐ ಹೋಪ್ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ರೀಡಿಂಗು. ಸೊ ಯಾರೆಲ್ಲ ಟಫ್ ಟೈಮಲ್ಲಿ ಹೋಗ್ತಿರ್ತೀರ, ಖಂಡಿತ ಈ ರೀಡಿಂಗ್ಸ್ಗಳು ನಿಮಗೆ ಒಂದು ಕ್ಲೆನ್ಸಿಂಗ್ ಆಫ್ ಥಾಟ್ಸ್ ಥರ ಮತ್ತು ಒಂದು ಮಾರಲ್ ಸಪೋರ್ಟ್ ಥರ ಖಂಡಿತವಾಗ್ಲೂ ವರ್ಕ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ಏನು ಹೇಳ್ತಾರೆ, ಸಾರ್ಟ್ ಆಫ್ ಕೌನ್ಸಿಲಿಂಗ್ ಅಂತಲೂ ಹೇಳ್ಬೋದು. ಓಕೆನಾ. ಸೊ ಎಲ್ಲರೂ ಹೋಗಿ ಪರ್ಸ್ನಲಿ 1-to-1 ಕೌನ್ಸಿಲಿಂಗ್ ತೊಗೊಳಕ್ಕೆ ಆಗ್ತಿರಲ್ಲ. ಸೊ ಈ ಥರದ ಒಂದು ರೀಡಿಂಗ್ಸನ್ನು ನೋಡೋದು ಕೂಡ ನಿಮಗೆ ಇದು ಕೌನ್ಸಿಲಿಂಗ್ ಆಗಿ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಈ ರೀಡಿಂಗು ನಾನೀಗ ನ್ಯೂ ಮೂನಿಗೆ ಮಾಡಿದ್ದೀನಿ, ಬಟ್ ಯಾವಾಗೇ ನಿಮಗೆ ಸಿಕ್ಕರೂ ಕೂಡ ಇದು ಎನರ್ಜೀಸು ರೆಸೊನೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ಗ್ರೇಟ್ ಡೇಸ್ ಅಹೆಡ್. ಓಕೆ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ನಿಮ್ಮ ಎಲ್ಲ ಪೇನ್ಸನ್ನು, ವುಂಡ್ಸನ್ನು ನೀವು ಹೀಲಪ್ ಮಾಡಿಕೊಂಡು ಲೈಫಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಮಾಡಿ, ಒಳ್ಳೆ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ಬಾಯ್.